ಕರಾವಳಿಯಲ್ಲಿ ಕೋಟಿ ಕೋಟಿ ರೂಪಾಯಿಯ ವಂಚನೆಯ ಜಾಲವನ್ನ ಪೊಲೀಸರು ಭೇದಿಸಿದ್ದಾರೆ. ನಂಬಿಕೆಯನ್ನ ಹುಟ್ಟಿಸಿ ಅದಾದ ಮೇಲೆ ವಂಚನೆ ಮಾಡ್ತಾ ಇದ್ದಂತಹ ಪ್ರಕರಣ ಇದಾಗಿದೆ. ಕೋಟಿ ಕೋಟಿ ವಂಚನೆಯ ಜಾಲದ ಕಿಂಗ್ ಪಿನ್ ರೋಹನ್ ಅರೆಸ್ಟ್ ಆಗಿದ್ದಾನೆ. ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಮತ್ತಷ್ಟು ಮಗದಷ್ಟು ಮಾಹಿತಿ ರಿವೀಲ್ ಆಗ್ತಾ ಇದೆ. ಆತನ ಬ್ಯಾಂಕ್ ಅಕೌಂಟ್ನಲ್ಲೇ ಬರೋಬ್ಬರಿ 40 ಕೋಟಿ ರೂಪಾಯಿ ಹಣ ಇತ್ತಂತೆ. ಬೇರೆ ಬೇರೆ ಕಡೆಗಳಲ್ಲಿ ಈತ ಉದ್ಯಮ ನಡೆಸ್ತಾ ಇದ್ದ ರೋಹನ್ ಅನ್ನೋದು ಗೊತ್ತಾಗ್ತಾ ಇದೆ. ಉದ್ಯಮದ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನು ಹೂಡಿಕೆ ಮಾಡಿದ್ದ. ತನ್ನ ಹೆಂಡತಿಯ ಹೆಸರಿನಲ್ಲೂ ಕೂಡ ಹಲವು ಕಂಪನಿಗಳನ್ನ ಈತ ನಡೆಸ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ರೋಹನ್ ಪತ್ನಿ ಮಗು ಚೆನ್ನೈನಲ್ಲಿ ವಾಸ, ಈತ ಮಂಗಳೂರಿನಲ್ಲಿದ್ದ. ಈತ ಹಲವು ಉದ್ಯಮಿಗಳನ್ನ ಕಾಂಟ್ಯಾಕ್ಟ್ ಮಾಡಿಸೋದು, 100 ಕೋಟಿ ರೂಪಾಯಿ ಸಾಲ ಕೊಡಿಸ್ತೀನಿ ಅಂತ ಹೇಳೋದು, ಅವರಿಂದ ಕೋಟಿ ಕೋಟಿ ಹಣ ರೂಪಾಯಿಯನ್ನ ಪೀಕಿ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದ. ಅವರಿಂದ ಪೀಕಿದಂತಹ ದುಡ್ಡನ್ನ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾ ಇದ್ದ. ಅಕೌಂಟ್ನಲ್ಲಿ ಸೇವಿಂಗ್ಸ್ ರೀತಿಯಲ್ಲಿ ಇಟ್ಕೊಂಡಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಐಷಾರಾಮಿ ಮನೆ, ಅವರಿಗೆ ಕೊಡ್ತಾ ಇದ್ದಂತಹ ಆತಿಥ್ಯವನ್ನ ನೋಡಿನೇ ಈ ಬಿಸ್ನೆಸ್ ಮೆನ್ಗಳು ಮಾರು ಹೋಗ್ತಾ ಇದ್ರು, ಮರಳಾಗ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖಪಾಲ್, ಈಗ ರೋಹನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಈತ 100 ಕೋಟಿ ರೂಪಾಯಿ ವಂಚನೆಯನ್ನ ಮಾಡಿದಾನೆ ಬಿಸ್ನೆಸ್ ಮೆನ್ಗಳಿಗೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬಟ್ ಈತನ ಹಿನ್ನೆಲೆ ಏನು ಅಂತ ಹೇಳಿ, ಈತ ಒಬ್ಬರಿಗೆ ಇಬ್ಬರಿಗೆ ವಂಚನೆ ಮಾಡಿದ ಮೇಲೂ ಕೂಡ ಇಷ್ಟು ದಿನ 10-12 ವರ್ಷಗಳ ಕಾಲ ಈತನ ವಿರುದ್ಧ ಒಂದೇ ಒಂದು ಕಂಪ್ಲೇಂಟ್ ಯಾಕೆ ದಾಖಲಾಗಲಿಲ್ಲ? ಆ ಬಗ್ಗೆ ಏನಾದರೂ ಡೀಟೇಲ್ ಸಿಗ್ತಾ ಇದೆಯಾ ಅಂತ? ಪ್ರೇಮು, ದೂರು ಕೊಡುವವರಿಗೂ ಆತ ಮೋಸ ಮಾಡಿರುವಂತಹ ಸಂದರ್ಭದಲ್ಲಿ ಆತ ನಗದನ್ನೇ ತಗೊಳ್ತಾ ಇದ್ದ. ಹಾಗಾಗಿ ದೂರು ಕೊಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಮೊದಲಿಗೆ ಆತ ಈ ರೀತಿಯಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಈ ಒಂದು ಮನೆಯನ್ನು ಉಪಯೋಗ ಮಾಡ್ತಿದ್ದ, ಐಷಾರಾಮಿ ಮನೆಯನ್ನು ಉಪಯೋಗ ಮಾಡ್ತಾ ಇದ್ದ. ಜೊತೆಗೆ ಅವರು ಆ ಬಳಿಕ ಬಂದಾಗ ಆತ ಯಾರಿಗೂ ಸಿಗ್ತಾ ಇರಲಿಲ್ಲ. ಯಾವಾಗ ಅವನಿಂದ ಹಣವನ್ನು ಪಡ್ಕೊಳ್ತಾನೆ, ದೊಡ್ಡ ಮಟ್ಟದ ಹಣವನ್ನು ಆತ ಮೊದಲಾಗಿ ಮುಂಗಡವಾಗಿ ಪಡ್ಕೊಳ್ತಾನೆ, ಆ ಬಳಿಕ ಆತ ಎಲ್ಲೂ ಸಿಗೋದಿಲ್ಲ. ಈ ಮನೆಗೆ ಏನಾದರೂ ಹುಡುಕ್ಲಿಕ್ಕೆ ಬಂದರೆ ಆತ ಮೇಲ್ಭಾಗದಲ್ಲಿ ನೀವು ದೃಶ್ಯದಲ್ಲಿ CC ಕ್ಯಾಮ್ರಾಗಳನ್ನು ಗಮನಿಸ್ಬೋದು. ಈಗ ಸದ್ಯಕ್ಕೆ DVR ಅನ್ನು ಪೊಲೀಸರು ತಗೊಂಡೋಗಿದ್ದಾರೆ. ಈ ಒಂದು ಇಲ್ಲಿರುವಂಥ ಇಷ್ಟೊಂದು ಕ್ಯಾಮ್ರಾಗಳ ಮೂಲಕ ಇಲ್ಲಿರುವಂಥ ದೊಡ್ಡದಾದಂಥ TV ಏನಿದೆ ಇದರಲ್ಲಿ ಆತ ಗಮನಿಸ್ತಾ ಇರ್ತಾನೆ ಯಾರು ಬಂದಿದ್ದಾರೆ ಅನ್ನುವಂಥದ್ದು. ಅಂದರೆ ಇದರ ಮೊದಲು ಹಣ ಪಡ್ಕೊಂಡಂಥ ವ್ಯಕ್ತಿಗಳು ವಾಪಸ್ ಬಂದರೆ ಆತ ಇಲ್ಲಿಂದಲೇ ಎಸ್ಕೇಪ್ ಆಗ್ತಾ ಇದ್ದ ಅನ್ನುವಂಥದ್ದನ್ನು ಗೊತ್ತಾಗಿದೆ. ಈ ಒಂದು ಕೊಠಡಿ ಏನಿದೆ, ಈ ಕೊಠಡಿಯಲ್ಲಿ ಆತ ರೂಮನ್ನು ಮಾಡ್ಕೊಂಡಿದ್ದ. ಈ ರೂಮಲ್ಲಿ ಆತ ಇರ್ತಾ ಇದ್ದ. ಜೊತೆಗೆ ಬಂದವರಿಗೂ ಇಲ್ಲಿ ಕೂತ್ಕೊಳ್ಳುವಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದ. ಇಲ್ಲಿಂದ ಆತ ಎಸ್ಕೇಪ್ ಆಗಲಿಕ್ಕೂ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದ. ಈ ಕೊಠಡಿಯ ಇನ್ನೊಂದು ಭಾಗದಲ್ಲಿ ನೀವು ಡ್ರವರ್ ಥರ ಏನು ಕಾಣ್ತಾ ಇದೆ, ಇದನ್ನು ಓಪನ್ ಮಾಡಿದರೆ ಇಲ್ಲಿಂದ ನೀವು ಆತ ಎಸ್ಕೇಪ್ ಆಗ್ತಾ ಇದೆ. ಇಲ್ಲಿಂದ ನಿಮಗೆ ಗಮನಿಸ್ಬೋದು ಯಾವ ರೀತಿಯಾಗಿ ಆತ ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ ಅಂತ. ಮೇಲ್ನೋಟಕ್ಕೆ ಇದು ಒಂದು ಕಪಾಟ್ ತರ ಕಾಣ್ತಾ ಇದ್ರು. ಇದರಿಂದ ಆತ ಹೊರಗೆ ಹೋಗುವಂತ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದ. ಇಲ್ಲಿಯೇ ಒಂದು ಅಂಡರ್ ಗ್ರೌಂಡ್ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದ. ಅದು ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಅಂದ್ರೆ ಆತನನ್ನ ಹುಡ್ಕೊಂಡು ಒಂದು ವೇಳೆ ಹಣ ಕೊಟ್ಟವರು ಬಂದಂತ ಸಂದರ್ಭದಲ್ಲೂ ಆತ ಈ ಒಂದು ಹೊರಗಿನ ಭಾಗದಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದ. ಮೊದಲಿಗೆ ಆತ CC ಕ್ಯಾಮರಾದಲ್ಲಿ ನೋಡ್ತಾ ಇದ್ದ ಯಾರು ಬರ್ತಾರೆ ಅನ್ನುವಂಥದ್ದು. ಒಂದು ವೇಳೆ ಪೊಲೀಸರು ಬಂದರೂ ಇದೇ ರೀತಿಯಾಗಿ ಆತ ಇಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದ. ಆ ಮೇಲ್ಭಾಗದಿಂದ ಬಂದರೆ, ಅಲ್ಲಿಂದ ಕೆಳಗೆ ಬಂದರೆ ಆತ ಇಲ್ಲಿ ಒಂದು ಡೋರ್ ಇದೆ, ಈ ಡೋರ್ನ ಮುಖಾಂತರ ಆತ ಹೊರಗೆ ಎಸ್ಕೇಪ್ ಆಗ್ತಾ. ರೈಟ್ ಸುಖಪಾಲ್, ನೋಡಿ ಅಲ್ಲಿ ದೃಶ್ಯಗಳನ್ನ ನೋಡ್ತಾ ಇದ್ದೀರಲ್ಲ ನೀವು, ಆಗಲೇ ಗೊತ್ತಾಗುತ್ತೆ. ಓಕೆ, ಒಂದಷ್ಟು ಮಾಹಿತಿ ಕೊಡ್ತಾ ಇದ್ದಾರೆ, ನೋಡೋಣ ನನ್ನ ಕೊಲೀಗ್. ಸುಖಪಾಲ್, ಹಾಗೆ ಕಂಟಿನ್ಯೂ ಮಾಡಿ. ತಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ರಹಸ್ಯ ಕೋಣೆಯ ಬಗ್ಗೆ, ಕಂಟಿನ್ಯೂ. ಅರವಿಂದ್, ಆತ ಮೇಲ್ಭಾಗದಿಂದ ಏನು ಬರ್ತಾನೆ, ನಾನು ಕೊಠಡಿಯನ್ನು ತೋರಿಸಿದೆ, ಅಲ್ಲಿಂದ ಆತ ಕೆಳಗೆ ಇಳಿದು ಈ ರೀತಿಯಾಗಿ ಸ್ಟೆಪ್ಪಿನ ಮುಖಾಂತರ ಬಂದು ಇಲ್ಲೊಂದು ಬೇರೆ ಕೋಣೆ ಇದೆ, ಇದು ಯಾರಿಗೂ ಕಾಣ್ತಾ ಇಲ್ಲ. ಇದನ್ನು ಈಗ ಸದ್ಯಕ್ಕೆ ಪೊಲೀಸರು ಒಡೆದಾಕಿದ್ದಾರೆ. ಈ ಒಂದು ಕೋಣೆಯ ಒಳಗೆ ಆತ ಕೂತ್ಕೊಳ್ತಾ ಇದ್ದ ಅನ್ನುವಂಥದ್ದು ಈಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಇಲ್ಲಿ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ, ಹಾಗಾಗಿ ಇಲ್ಲಿ ಯಾರಿಗೂ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಸಂಪೂರ್ಣವಾಗಿ ಇದನ್ನು ಲಾಕ್ ಮಾಡಿರುವಂಥ ಕಾರಣಕ್ಕಾಗಿ ಯಾರಿಗೂ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಆತನ ಬೆಡ್ರೂಮಿನ ಒಳಗಿನ ಭಾಗದಲ್ಲಿರುವಂಥ ಒಂದು ಅಂಡರ್ ಗ್ರೌಂಡ್ನ ವ್ಯವಸ್ಥೆಯನ್ನು, ಹೀಗಾಗಿ ಆತ ಯಾವುದೇ ಕಾರಣಕ್ಕೂ ಯಾರಿಗೂ ಸಿಕ್ಕಿ ಬೀಳದ ರೀತಿಯಲ್ಲಿ, ಅಂದರೆ ಯಾರು ಹಣ ಕೊಟ್ಟಿದ್ದಾರೆ ಅವರು ಯಾವಾಗ ಬರ್ತಾರೆ ಅನ್ನುವಂಥದ್ದನ್ನು ಆತ ಗಮನಿಸ್ತಾನೆ. ಈ ಭಾಗದಲ್ಲೂ ಆತನಿಗೆ ಗಮನಿಸಲಿಕ್ಕೆ ವ್ಯವಸ್ಥೆ ಇದೆ. ಅಂದರೆ ಹೊರಗಿನ ಭಾಗದಲ್ಲಿ ಇಲ್ಲಿ
ಕಾಣಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದಾನೆ. ಇದು ಮುಂಭಾಗದಲ್ಲಿ ಯಾರಾದರೂ ಬಂದರೂ ಗೊತ್ತಾಗುತ್ತೆ. ಜೊತೆಗೆ ಮನೆ ಮುಂಭಾಗದಿಂದಲೂ ಸಂಪೂರ್ಣವಾಗಿ CC ಕ್ಯಾಮೆರಾದ ವ್ಯವಸ್ಥೆ ಇರೋದರಿಂದ ಅದರಲ್ಲಿ ಆತ ಗಮನಿಸ್ತಾ ಇರ್ತಾನೆ. ಆ ಬಳಿಕ ಅವರು ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅಡಗುತಾಣವಾಗಿ ಇಲ್ಲಿ ಕೂತ್ಕೊಂಡು ಆತ ಎಸ್ಕೇಪ್ ಆಗ್ತಾ ಇದ್ದ. ಆ ಬಳಿಕ ಅವ್ರು ಯಾರಿಗೂ ಸಿಗ್ತಾ ಇರಲಿಲ್ಲ ಅನ್ನುವಂಥ ಮಾಹಿತಿ ಈಗ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಅರವಿಂದ್. ರೈಟ್, ಥ್ಯಾಂಕ್ ಯು ಸುಖಪಾಲ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನೋಡಿ ಎಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ ಅವನು ಅಂದರೆ, ಹೇಳಿದ್ನಲ್ಲ, ವಂಚನೆ ಮಾಡಬೇಕು ಅಂತಲೇ ಮನೆ ಕಟ್ಟಿಸ್ದಂಗಿದೆ ಅವನು. ಸುಮ್ಮನೆ ಏಕಾಏಕಿ ಒಂದಿನಕ್ಕಾಗೋಂಥ ಸೆಟಪ್ ಅಲ್ಲ ಇವೆಲ್ಲ. ಅವನು ಮನೆ ಕಟ್ಟಿಸ್ದಾಗಿಂದ ಹಿಡಿದು ಮೋಸ ಮಾಡಬೇಕು ಅಂತಲೇ ಮಾಡಿದ್ದಾನೆ. ಮತ್ತು ಈತನ ಮೂಲ ಕೆದಕಬೇಕು. ಈತ ಮೂಲತಃ ಕನ್ನಡಿಗನ, ಬೇರೆ ರಾಜ್ಯದಿಂದ ಬಂದು ಇಲ್ಲಿ ನೆಲೆಸಿರೋವನ, ಹೇಗೆ ಏನು ಇವನಿಗೆ ಇಷ್ಟೊಂದು ದುಡ್ಡು ಬಂದಿದ್ದು ಹೇಗೆ ಆರಂಭದಲ್ಲಿ, ಅಥವಾ ಸಣ್ಣ ಪುಟ್ಟ ವಂಚನೆಗಳನ್ನ ಮಾಡಿಕೊಂಡೇ ಇವನು ಈ ಥರ ಬೆಳೆದ್ನ, ಮತ್ತು ಇದ್ರ ಹಿಂದೆ ಇನ್ಯಾರಾದರೂ ಇದ್ದಾರಾ, ಇಷ್ಟೊಂದು ಕ್ಯಾಶ್ ಫ್ಲೋ ಆಗ್ತಾ ಇದೆ ಅಂತಂದರೆ ಎಲ್ಲಿಂದ ಬಂತು, ಇವೆಲ್ಲ ಕೂಡ ಇನ್ನು ಮುಂದಕ್ಕೆ ತನಿಖೆಯಿಂದ ಗೊತ್ತಾಗಬೇಕಾಗತ್ತೆ. ನೋಡೋಣ, ಪೊಲೀಸರು ಇನ್ವೆಸ್ಟಿಗೇಷನ್ ಮುಂದುವರಿಸಿದ್ದಾರೆ.